ನಮಸ್ತೆ ರೈತ ಬಾಂಧವರೇ, ನಾವು ವಿಜಯನಗರ ಜಿಲ್ಲೆ ಸಂಡೂರು ತಾಲೂಕು ಲಕ್ಷ್ಮೀಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಸುಮಾರೊಂದು 5 ವರ್ಷದಿಂದ ನಮ್ಮ ಫಾರ್ಮರು ಶಿವಮೂರ್ತಿ ಅಂತೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್, ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ? 3 ಎಕರೆ ಮಾಡಿದ್ವಿ ಸರ್. 2 ಎಕರೆ ಇಳುವರಿ ಅಲ್ಲಿ ಆಲ್ರೆಡಿ ಬರ್ತಿದೆ. 11 ವರ್ಷದ ತೋಟ. 11 ವರ್ಷದ ತೋಟ. 11 ವರ್ಷ. ಹೌದು ಸರ್. ಇಲ್ಲಿ ಒಂದು ತಪ್ಪು ಮಾಡಿರೋದು ಏನು ಅಂದರೆ, ಇದರಲ್ಲಿ ಒಳಗಡೆ ಎಷ್ಟು ಗಿಡ ಹಾಕಿ ಸರ್? ಇದನ್ನು ಯಾವುದು ಸಣ್ಣ ತ್ಯಾಗ ಎಷ್ಟು ಹಾಕಿ? ಒಂದು 1500 ಇದೆ ಸರ್. ಈಗ ತೆಗೆದಿರೋದು ಎಷ್ಟು? ಇದನ್ನು ಕಳೆದು ಒಂದು 1000 ತೆಗೆದಿನಿ ಸರ್. ಅಡಿಕೆ ಒಳಗೆ ಯಾವ ಕಾರಣಕ್ಕೂ ತೇಗ ಗಿಡದ ಹಾಕಬಾರ್ದು. ಇದೆಲ್ಲದ್ರ ಮಧ್ಯನೂ ಕೂಡ ನಿಮಗೆ ಸುಮಾರು 140 ಕ್ವಿಂಟಲ್ ಅಡಿಕೆ ಬರ್ತೈತಲ್ಲ 2 ಎಕರೆಗೆ? 140 ಸರಿ ಆಗಿದೆ ಅಲ್ಲ, ಹೌದಾ? ಹೌದು ಸರ್. ಈಗಲೂ ಕೆಲವು ಗಿಡದಲ್ಲಿ ನಾವು ನೋಡಿದಂಗೆ ಒಂದು 25, 30, 35 ಕೆಜಿ ತನಕ ಅಡಿಕೆ. ಹೌದು ಸರ್. ಸುಮಾರು ಒಂದು ಆ ಥರ ಗಿಡಗಳು ನಮಗೆ ಕಣ್ಣಿಗೆ ಕಾಣೋದು ಒಂದು 500 ಗಿಡ ಐತೆ. ಹೌದು ಸರ್. 20, 25, 30, 35 ಕೆಜಿ. ಅಂದ್ರೆ ಈ ನೆಲಗಳಿಗೆ ಇಲ್ಲಿ ಮ್ಯಾಂಗನೀಸ್ ಮಣ್ಣಲ್ಲ ಅನ್ಸೈತೆ. ಮ್ಯಾಂಗನೀಸ್ ಮಣ್ಣು ನೀರು ಕಂಟ್ರೋಲ್ ಮಾಡೋಕೆ. ನೀವು ಕೊಡೋಕರ ಚೆನ್ನಾಗಿ ಕೊಡ್ಬೇಕು, ಅಷ್ಟೇ ಚೆನ್ನಾಗಿ ಡ್ರೈ ಮಾಡಿ. ಆ ಥರ ಮಾಡಿದ್ರೆ ಉತ್ತಮ. ದಯಮಾಡಿ ಫಸ್ಟ್ ಒಳಗಿರ್ತಕ್ಕಂಥ ಇದನ್ನ ತೆಗಿಲೇಬೇಕು. ಈಗ ಅಲ್ಲಿ ನೋಡ್ರಿ, ಇದು ಈ 2 ಕೈ ನೋಡ್ತಾವಲ್ಲ, ಅದೊಂದು ಗಿಡ, ಇದೊಂದು ಗಿಡ, ಅದೊಂದು ಗಿಡ ಎಷ್ಟು ಬರ್ಬೋದು ಅಂದಾಜು ನೋಡ್ರಿ? 15 ಕೆಜಿ. ಅಲ್ಲ, ಒಂದು ಗೊನೆ 15 ಕೆಜಿನ? ಟೋಟಲ್ ಮರನ 15 ಇಲ್ಲ ಸರ್, ಕನಿಷ್ಠ ಅದು 30 ಕೆಜಿ ಬರ್ತದೆ. ಹೌದಾ ಸರ್? 30, ಒಂದೇ 30 ಕೆಜಿ ಬರ್ತದೆ. ನಮಗೆ ಅದು ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ನೋಡಿ. ಅಲ್ಲ, ಹೇಳಿದ್ನಲ್ಲ, ಸ್ಟ್ರೆಸ್ ಕೊಡಬೇಕು, ಮ್ಯಾಲಿನ ಮೇಲೆ ನೀರು ಕೊಡಬಾರ್ದು, ನೀರು ಕಂಟ್ರೋಲ್ ಮಾಡಬೇಕು. ಗೊತ್ತದ್ರ? ಇದು ಮಣ್ಣು ಭಾಳ ಮ್ಯಾಂಗನೀಸ್ ಮಣ್ಣು, ಮಿನರಲ್ಸ್ ಅಂತೀವಲ್ಲ ಸರ್, ಖನಿಜಾಂಶ ಬೇಕಾದಷ್ಟು ಇರ್ತತಿ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಸಾವಯವ ತ್ಯಾಜ್ಯ, ಅದು ಸದ್ಬಳಕೆ ಆಗ್ತಕ್ಕಂಥದ್ದು. ಮಿನರಲ್ಸ್ ಮಣ್ಣು ಐತಲ್ಲ ಸರ್, ಈ ಮಣ್ಣಿಗೆ ಕಂಪ್ಲೀಟ್ ಕೆಂಪು ಮಣ್ಣಲ್ಲ ಅಂತ, ಈ ಮಣ್ಣಿನ ಜೊತೆಗೆ ಅದು ಒಂದು ಜೈವಿಕ ಕ್ರಿಯೆ ನಡೆದಾಗ ಅಲ್ಲಿರ್ತಕ್ಕಂಥ ಮಿನರಲ್ಸು, ತ್ಯಾಜ್ಯ ಕಳಿಕೆಯಿಂದ ಆಗ್ತಕ್ಕಂಥ ಬದಲಾವಣೆ. ಈಗ ನಾನು ಜೈವಿಕ ಗೊಬ್ಬರ ಸುಮಾರು 5 ವರ್ಷದಿಂದ ತರಿಸಿ ಅಂತ ಮಾಡ್ತಾ ಇದ್ದೀರಲ್ಲ, ಹೌದೌದು, ತೃಪ್ತಿ ಅನಿಸುತ್ತಲ್ಲ? ನಮಗೆ ಸಮಾಧಾನ ಪಡ. ನಾನು ಬೇರೆಯವ್ರಿಗೆ ಕೂಡ ಹೇಳಿನಿ ಸರ್, ಫಸ್ಟ್ ಇದನ್ನ ಹಾಕ್ರಿ ಪಾಡಕತ್ತಿ. ಹೌದೌದು. ಈಗ ಈ ಮಟ್ಟಕ್ಕೆ ಅಡಿಕೆ ಇನ್ನೂ ಚೆನ್ನಾಗಿ ಬರ್ಬೇಕು ಅನ್ನೋದಾದ್ರೆ ಇನ್ನು ಸಣ್ಣ ಪುಟ್ಟ ತಪ್ಪು ತಿಕ್ಕೋದು. ಅಲ್ಲಿರ್ತಕ್ಕಂಥ ತ್ಯಾಗದ ಗಿಡಗಳು ಫಸ್ಟ್ ರಿಮೂವ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತೈತಿ. 2 ಎಕರೆ ಅಡಿಕೆ ತೋಟದಾಗ ಒಂದು 200 ಕ್ವಿಂಟಲ್ ಅಂತ ದಾಡ್ಸ್ಬೋದು. ಅವಕಾಶ ಐತಿ. 200 ಕ್ವಿಂಟಲ್ ದಾಡ್ಸಕ್ ಅವಕಾಶ ಐತಿ. ಸರಿ ಅನ್ಸ? ಈಗ ನಿಮ್ ತೋಟದಾಗ ಎರೆಹುಳು ಚೆನ್ನಾಗಿ ಬಂದವಲ್ಲ, ಒಳ್ಳೆ ಎರೆಹುಳು. ತೋಟಗಾರಿಕೆ ಬೆಳೆನಲ್ಲಿ ಟ್ರಯಲ್ ಅಂಡ್ ಎರರ್ ಮಾಡಬಾರ್ದು, ತಪ್ಪುಗಳು ಮಾಡಬಾರ್ದು. ನೋಡ್ರಿ, ಈ ತೇಗ ಈಗ ಅದಕ್ಕೆ ನೀರು ಬೇಕು. ಇದು ಕಾಡಿನ ಬೆಳೆ, ಈ ತೇಗ ಕಾಡಿನ ಬೆಳೆ. ಈ ಕಾಡಿನ ಬೆಳೆಗೆ ಇದಕ್ಕೋಷ್ಟು ನೀರು ಕೊಡ್ತಾರೆ, ಅಷ್ಟು ನೀರು ಕೊಟ್ರೆ ಗರ್ತ್ ಬರಲ್ಲ, ಕೆಚ್ ಬರಲ್ಲ. ಇದು ತಿಳ್ಕೊಂಡ್ ಮಾಡೋದು ಪಾಡು. ಇನ್ನು ಮುಂದೆ ಎಲ್ಲವನ್ನೂ ರಿಮೂವ್ ಮಾಡಿ ಬೇಕಾದ್ರೆ ಬಾರ್ಡರ್ನಾಗ ಹಚ್ಚೋಣ, ಅದು ಉತ್ತಮ. ಸರಿ ಅಂತ ಸರ್? ಥ್ಯಾಂಕ್ ಯು ಸರ್. ನೀವು ಸಿಕ್ಕದ್ದು ತುಂಬ ಒಳ್ಳೇದಾಯ್ತು. ಇನ್ನೂ ಉತ್ತಮವಾಗಿರ್ತಕ್ಕಂಥ ಇಳುವರಿ ತಗೋಣ ಕಡೆಗೆ ಒಂದು ಪ್ರಯತ್ನ ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ವಿಜಯನಗರ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಮೋಹನ್ ಸರ್ಕಲ್ ಹತ್ತಿರ ದಾವಣಗೆರೆಯಲ್ಲಿ ಸಂಪರ್ಕಿಸಿ.